ರಾಕಿಂಗ್ ಸ್ಟಾರ್ ಯಶ್ ರವರು ರಾಯ್ ಆಗಿ ದ್ವಿಪಾತ್ರದ ಅಭಿನಯದಲ್ಲಿ ಲಗ್ಗೆ ಇಡ್ತಾ ಇರುವಂಥ ಸಿನಿಮಾ ಇದು. 1940ರಿಂದ 1970ರ ಕಾಲಘಟ್ಟದಲ್ಲಿ ನಡೆದಿರುವಂತಹ ಒಂದು ಕಥೆಯನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗೆ ಕಾರಣವಾದಂತಹ ಸಿನಿಮಾ ಇದು. ಗೋವಾದ ಕ್ರೈಮ್ ಸಿಂಡಿಕೇಟ್ ಏನಿತ್ತು, ಆ ಸಿಂಡಿಕೇಟ್ನಲ್ಲಿ ಸೇರಿದಂತಹ ವ್ಯಕ್ತಿ ಮುಂದೊಂದು ದಿನ ಇಡೀ ಸಿಂಡಿಕೇಟನ್ನೇ ತನ್ನ ಅಧೀನಕ್ಕೆ ತೆಗೆದುಕೊಂಡು ಅದನ್ನು ಹೇಗೆ ನಾಶ ಮಾಡ್ತಾನೆ ಅನ್ನುವಂಥದ್ದೇ ಈ ಟಾಕ್ಸಿಕ್ ಸಿನಿಮಾದ ಕತೆ ಅಂತ ಹೇಳ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ರವರ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಕನ್ನಡಿಗರ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗಿದೆ. ಫ್ಯಾನ್ಸ್ಗಳಿಗಂತೂ ಹಬ್ಬದ ಬಾಡೂಟವನ್ನೇ ಬಡಿಸಿದ್ದಾರೆ ಅಂತ. ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಮೊದಲ ಬಾರಿಗೆ ಗ್ಲೋಬಲ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಭಾರತ ಪ್ರಮುಖ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಪ್ರಮುಖ 5 ಭಾಷೆಗಳಲ್ಲಿ ರಿಲೀಸ್ ಆಗುವುದರ ಜೊತೆಗೆ ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಈ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಅಮೆರಿಕ, ಯುರೋಪ್, ಮಧ್ಯಪೂರ್ವ ಹಾಗೂ ಇನ್ನಿತರ ದೇಶಗಳಲ್ಲಿ ಇಂಗ್ಲೀಷ್ನ ಸಬ್ ಟೈಟಲ್ಗಳೊಂದಿಗೆ ಪ್ರದರ್ಶನಕ್ಕೆ ಸಿದ್ಧವಾಗಲಿದೆ. ನಮ್ಮ ಕನ್ನಡದ ಸಿನಿಮಾ ಮತ್ತೆ ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ತೋರಿಸಲು ರಾಕಿಂಗ್ ಸ್ಟಾರ್ ಯಶ್ ರವರ ಜೊತೆ ಸಿದ್ಧವಾಗಿದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾತ್ರವಲ್ಲದೆ ಗ್ಲೋಬಲ್ ಮಟ್ಟದಲ್ಲೂ ಬಿಡುಗಡೆಗೆ ಸಜ್ಜಾಗಿದೆ. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತನ್ನ ಮಾರುಕಟ್ಟೆಯನ್ನು ವಿಸ್ತೀರ್ಣ ಮಾಡಿಕೊಳ್ಳುತ್ತಿದೆ. ಸಿನಿಮಾದುದ್ದಕ್ಕೂ ಬರೀ ರಕ್ತಪಾತನೇ ಕಾಣಿಸುತ್ತೆ. ಡೋಂಟ್ ಕೇರ್, ಯಾರನ್ನೂ ಕೇರ್ ಮಾಡದೇ ಇರೋ ಕ್ರೂರ ಮಾಫಿಯಾ ಡಾನ್ ರೀತಿ ಕಾಣುವ ಒಬ್ಬ ಭಯಾನಕ ರಾಕ್ಷಸ ಗೆಟಪ್ನಲ್ಲಿ ರಾಕಿ ಅವರು ಕಾಣಿಸ್ಕೊತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ರವರ ಸ್ಕ್ರೀನ್ ಪ್ರೆಸೆಂಟ್ ಬಗ್ಗೆ ಮಾತಾಡಂಗಿಲ್ಲ. ಆತ ಕಾಲಿಕ್ತಾ ಇದ್ರೆ ಒಂದೊಂದು ಲುಕ್ಕು ಆತನ ಕಡೆಗೆ ಕ್ಯಾಮ್ರಾನೇ ತಲೆಬಾಗುವಂತಿರುತ್ತೆ. ಆತನ ಬಾಡಿ ಬಿಲ್ಡಿಂಗು, ಆತನ ಆ್ಯಟಿಟ್ಯೂಡು, ಗುರಿ ಎಲ್ಲದಕ್ಕೂ ಒಂದು ಸಲ್ಯೂಟು ಹೊಡಿಲೇಬೇಕು. ಇನ್ನು ರಾಕಿ ಬೈ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ನಿಮಗೇನಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಮೇಕಿಂಗ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ, ನೋಡಿ ಎಲ್ಲರೂ ಕಲಿಬೇಕು ಅಷ್ಟೇ. ಕ್ಯಾಮ್ರಾಮೇನ್ ಆದ ರವಿ ಅವರು ಗೀತಾ ಮೋಹನ್ ದಾಸ್ ಅವರ ಗಂಡ ಅನ್ನೋ ಕಾರಣಕ್ಕೆ ಅವ್ರಿಗೆ ಈ ಆಪರ್ಚುನಿಟಿ ಸಿಕ್ಕಿರ್ಬೋದು ಅಂತ ಎಲ್ಲ ಕಡೆನೂ ಅನ್ಕೊತಾ ಇದ್ರು. ಆದರೆ ಆತನ ಕೈಚಳಕ ಮೆಚ್ಚಲೇಬೇಕು. ಒಂದೊಂದು ಯಾಂಗಲ್ಲು, ಒಂದೊಂದು ಸಿನಿಮಾದ ಕಥೆಗಳ ಮಟ್ಟಕ್ಕೆ ಅವರ ತನ್ನ ಕೈಚಳಕವನ್ನು ತೋರಿಸಿದ್ದಾರೆ. ಇನ್ನು ನಮ್ಮ ಕನ್ನಡಿಗ ರವಿ ಬಸ್ರೂರವರು ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಬ್ಯಾಕಪ್ ಆಗಿದ್ದಾರೆ. ರವಿ ಬಸ್ರೂರವರು ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗಿದೆ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಗೀತಾ ಮೋಹನ್ ದಾಸ್ ಅವರು ಇಬ್ಬರು ಸೇರಿ ಕತೆ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಕಾಯುವ ಸಿನಿಮಾ ಹೇಗಿದೆ ಅಂತ ನೋಡುವ. ಯಶ್ ಅಭಿಮಾನಿಗಳು, ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಯಶ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರಲಿ. ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಗೌರವ, ನಮ್ಮ ರಾಕಿಂಗ್ ಸ್ಟಾರ್ ಯಶ್.